ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಬಂಧುಗಳಿಗೆ ಪ್ರಣಾಮಗಳು. ಗುರುನಾಥರ ಪೂರ್ವಜರು ಇಂದಿನ ಗುರುವಾಣಿಯಲ್ಲಿ ಗುರುನಾಥರ ಪೂರ್ವಜರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಗುರುನಾಥರ ಪೂರ್ವಜರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತರೀಕೆರೆ ಸಮೀಪದ ಊರಾದ ಕುಡ್ಲೂರಿನಲ್ಲಿ ನೆಲೆಸಿದವರು. ಸುಮಾರು 4 ತಲೆಮಾರುಗಳ ಹಿಂದೆ ಅಲ್ಲಿಂದ ವಲಸೆ ಹೊರಟವರು ತರೀಕೆರೆ, ಬೀರೂರು, ಚಕ್ರಪಟ್ಟಣ ಮುಂತಾದ ಊರುಗಳಲ್ಲಿ ಜೀವನೋಪಾಯಕ್ಕಾಗಿ ನೆಲೆಸ್ತಾ ಬರ್ತಾರೆ. ಇವರು ಶ್ರೀ ತಿರುಪತಿ ವೆಂಕಟರಮಣ ಸ್ವಾಮಿಯ ವಕ್ಲಾಗಿರ್ತಾರೆ. ಶಾಂತಿ, ಸಹಿಷ್ಣುತೆ, ತ್ಯಾಗ ಮನೋಭಾವನೆ, ಸಾಧನೆ ಪ್ರವೃತ್ತಿಗಳಿಗೆ ಹೆಸರುವಾಸಿಯಾಗಿರ್ತಾರೆ. ಇವರು ತಿರುಪತಿ ದೇವರ ವಕ್ಲಾದ್ದರಿಂದ ಬಹುಶಃ ಇವರು ವಂಶದವರು ಹೆಸರುಗಳೆಲ್ಲ ಸಾಧಾರಣವಾಗಿ ವೆಂಕಟರಮಣ ದೇವರಿಗೆ ಸಂಬಂಧಿಸಿದಾಗಿರುತ್ತದೆ. ಚಕ್ರಪಟ್ಟಣದಲ್ಲಿ ನೆಲೆಸಿದಂಥ ಕುಡ್ಲೂರಿನ ವಂಶದ ಹಿಂದಿನ ಪೀಳಿಗೆಯ ಹಿರಿಯರಲ್ಲಿ ಸೀತಾರಾಮಯ್ಯ, ಶ್ರೀನಿವಾಸಯ್ಯ, ತಿಮ್ಮಪ್ಪ ಹಾಗೂ ನರಸಮ್ಮ ಎಂಬುವರು ಇದ್ದದ್ದು ತಿಳಿದು ಬರುತ್ತದೆ. ಇವರಲ್ಲಿ ಸೀತಾರಾಮಯ್ಯ ಹಾಗೂ ಶ್ರೀನಿವಾಸಯ್ಯನವರು ಗೃಹಸ್ಥರಾಗಿರ್ತಾರೆ. ತಿಮ್ಮಪ್ಪನವರು ಬ್ರಹ್ಮಚಾರಿಯಾಗಿರ್ತಾರೆ. ನರಸಮ್ಮನವರು ಪರೂರಿ ಕೊಟ್ಟು ವಿವಾಹವಾಗಿರುತ್ತದೆ. ಹಾಗೆ ಚಕ್ರಪಟ್ಟಣದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀನಿವಾಸಯ್ಯನವರು ತಮ್ಮ ಮನೆತನದ ವೃತ್ತಿಯಾದಂಥ ವ್ಯವಸಾಯ ಜೊತೆಗೆ ಶಾಲಾ ಉಪಾಧ್ಯಾಯ ವೃತ್ತಿಯನ್ನು ಕೂಡ ನಡೆಸ್ತಾ ಇರ್ತಾರೆ. ಸಂಸೂಕ್ತವಾದ ಜೀವನ ಇವರು ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಕರಾರುವಕ್ಕಾಗಿ ಇವರು ಕೂಡ ಜ್ಯೋತಿಷ್ಯವನ್ನು ನುಡಿಯುತ್ತಿರ್ತಾರೆ. ಊರಿನ ಕೆಲವರು ಇವರನ್ನು ಬ್ರಹ್ಮ ಎಂದು ಕರೀತಿರ್ತಾರೆ. ಯಾಕೆ ಅಂದರೆ ಆ ಮಟ್ಟದ ಇವರು ಜ್ಯೋತಿಷ್ಯವನ್ನು ಹೇಳ್ತಾ ಇರ್ತಾರೆ. ಶಿಸ್ತುಬದ್ಧವಾಗಿ ಕಾರ್ಯದಕ್ಷತೆ ಎಲ್ಲರನ್ನು ಮೆಚ್ಚಿಸುವಂತಿದ್ದವು. ಹಣಕಾಸಿನ ವಿಚಾರದಲ್ಲಂತೂ ಇವರು ಸುಸ್ಥಿತಿಯಲ್ಲಿದ್ದರು. ಇವರ ಊರಿನಲ್ಲಿ ಯಾವುದೇ ಸಾವುಗಳು, ನೋವುಗಳು ಇದ್ದರೂ ಕೂಡ ಇವರು ತಾವಾಗಿಯ ನೆರವಿಗೆ ಧಾವಿಸ್ತಿದ್ರು. ಊರಿನ ಗಣ್ಯರಲ್ಲಿ ಇವರಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ವಿಶ್ವಾಸಗಳನ್ನು ಇಟ್ಕೊಂಡಿದ್ರು. ಇಂತಹ ಮಹಾತ್ಮರಾದ ಶ್ರೀನಿವಾಸಯ್ಯನವರಿಗೆ ಗಂಟೆ ವಂಶದವರು ಎಂದು ಹೆಸರುವಾಸಿಯಾಗಿದ್ದ ವಂಶದಲ್ಲಿ ಜನಿಸಿದ ಸುಶೀಲತೆ, ಸುಗುಣಶೀಲೆ, ಸಾಧ್ವಿಮಣಿ ಆದಂತಹ ಶಾರದಮ್ಮನವರನ್ನು ಕೊಟ್ಟು ವಿವಾಹವಾಗುತ್ತೆ. ಶಾರದಮ್ಮನವರ ಕುಟುಂಬದವರಿಗೆ ಮೈಸೂರು ಮಹಾರಾಜರ ಆಡಳಿತ ಕಾಲದಲ್ಲಿ ರಾಜಸ್ಥಾನದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದುದಲ್ಲದೆ ಕರಾರುವಕ್ಕಾಗಿ ಸಮಯಕ್ಕೆ ತುಂಬ ಬೆಲೆ ಕೊಡುತ್ತಿದ್ದ ಈ ಕುಟುಂಬಕ್ಕೆ ಗಂಟೆ ವಂಶದವರು ಎಂಬ ಹೆಸರು ಬಂದಿತ್ತು. ಈ ವಂಶದವರು ಆಸ್ಥಾನದ ಆಯಾ ಕಾರ್ಯಕಲಾಪಗಳಿಗೆ ತೆರಳುವಾಗ ಇವರನ್ನು ನೋಡಿ ಇತರರು ಈಗಿಷ್ಟು ಗಂಟೆ ಎಂದು ಗಡಿಯಾರ ನೋಡದೆ ಹೇಳುತ್ತಿದ್ದರಂತೆ. ಇನ್ನು ಕೆಲವರು ಇವರನ್ನು ನೋಡಿ ತಮ್ಮ ಗಡಿಯಾರದ ಸಮಯವನ್ನು ಕೂಡ ಸರಿಪಡಿಸಿಕೊಳ್ಳುತ್ತಿದ್ದರಂತೆ. ಈ ವಂಶದವರು ಜನಾನುರಾಗಿಯೋ ಒಳ್ಳೆಯ ಹುದ್ದೆಯಲ್ಲೂ ಇದ್ದರು. ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿದ್ದರು. ಇಂತಹ ದೊಡ್ಡ ಮನೆತನಕ್ಕೆ ಸೇರಿದ ಶಾರದಮ್ಮನವರಿಗೆ ಕಿಂಚಿತ್ತೂ ಗೌರವವಿರಲಿಲ್ಲ. ಶಾರದಮ್ಮನವರು ಶ್ರೀನಿವಾಸಯ್ಯನವರಿಗೆ ಎರಡನೇ ಸಂಬಂಧ. ಶಾರದಮ್ಮನವರಿಗೆ ಮೊದಲಿನಿಂದಲೂ ಗುರು ಹಿರಿಯರ ಮೇಲೆ ತುಂಬ ಶ್ರದ್ಧಾಭಕ್ತಿ ಇತ್ತು. ಪತಿಯೇ ಪರದೈವವೆಂದು ನಂಬಿ ನಡೆದುಕೊಳ್ಳುತ್ತಿದ್ದ ಈ ಸಾಧ್ವಿಮಣಿಗೆ ತುಳಸಿ ಪೂಜೆಯಲ್ಲಿ ತುಂಬ ಶ್ರದ್ಧಾಭಕ್ತಿ. ಮನೆಗೂ ಯಾರಾದರೂ ನೆಂಟರಿಷ್ಟರು ಬಂದರೆ ಇವರಿಗೆ ಎಲ್ಲಿಲ್ಲದ ಸಂತಸ. ಬಂದವರನ್ನು ಒಳಗೆ ಕರೆದೊಯ್ದು ಅವರ ಕ್ಷೇಮ ಸಮಾಚಾರ ವಿಚಾರಿಸಿ ಅವರಿಗಿಷ್ಟವಾದ ಅಡುಗೆಯೊಂದಿಗೆ ಔತಣ ಮಾಡಿಸುತ್ತಿದ್ದರು. ಇದಕ್ಕೆ ಶ್ರೀನಿವಾಸಯ್ಯನವರ ಸಂಪೂರ್ಣ ಸಹಕಾರ ದೊರೆಯುತ್ತಿತ್ತು. ಈ ಮನೆಗೆ ಆಗಾಗ ಯತಿಗಳು, ಸನ್ಯಾಸಿಗಳು, ಪೀಠಾಧಿಪತಿಗಳು, ಸಾಧು ಸಂತರು ಬಂದು ಸೇವೆ ಸ್ವೀಕರಿಸಿ ಹೋಗುತ್ತಿದ್ದರು. ಶ್ರೀನಿವಾಸಯ್ಯನವರು ತಮ್ಮ ವೃತ್ತಿಯನ್ನು ಶ್ರದ್ಧೆಯನ್ನು ಮಾಡುತ್ತಿದ್ದರಲ್ಲದೆ ಸ್ನಾನ, ಸಂಧ್ಯಾ ವಂದನಾದಿ ನಿತ್ಯ ನಿಯಮಗಳನ್ನು ಕಾಲಕ್ಕೆ ನಿಷ್ಠೆಯಿಂದ ಆಚರಿಸುತ್ತಿದ್ದರು. ಶ್ರೀನಿವಾಸಯ್ಯ ಶಾರದಮ್ಮ ದಂಪತಿಗಳ ದಾಂಪತ್ಯ ಆನಂದದಿಂದ ಸಾಗಿತ್ತು. ಕಾಲಕ್ರಮೇಣ ಇವರಿಗೆ ಮೊದಲು 3 ಪುತ್ರಿಯರು ಜನಿಸಿದರು. ದಂಪತಿಗಳು ಪುತ್ರ ಸಂತಾನವನ್ನು ಬಯಸಿ ಗಂಡು ಮಗು ಜನಿಸಿದರೆ ಮಗನ ಚೌಲವನ್ನು ತಿರುಪತಿಯಲ್ಲೇ ಮಾಡಿಸುವುದಾಗಿ ಕುಲದೇವರಾದ ವೆಂಕಟರಮಣನಿಗೆ ಹರಕೆ ಮಾಡಿಕೊಂಡರು. ಇದಾದ ಕೆಲವೇ ದಿನಗಳ ನಂತರ ಒಂದು ದಿನ ಶಾರದಮ್ಮನವರು ಎಂದಿನಂತೆ ತುಳಸಿ ಪೂಜೆ ಮಾಡಿ ಮನೆಯೊಳಗೆ ಬಂದಾಗ ಶ್ರೀಮನ್ನಾರಾಯಣನು ತೊಟ್ಟಿಲಲ್ಲಿ ಮಲಗಿದಂತೆ ದೃಶ್ಯ ಗೋಚರವಾಗುತ್ತಿತ್ತಂತೆ.
ತರುವಾಯ ಅವರು 1940ನೇ ಇಸವಿಯ ಮಾರ್ಗಶಿರ ಮಾಸದ ಸೃಷ್ಟಿಯೆಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟರು. ತಿರುಪತಿ ವೆಂಕಟರಮಣನ ಕೃಪಾಶೀರ್ವಾದದಿಂದ ಗಂಡು ಮಗು ಜನಿಸಿದ್ದರಿಂದ ವೆಂಕಟಾಚಲ ಎಂದೇ ನಾಮಕರಣ ಮಾಡಿದರು. ಈ ಮಗುವೇ ಇಂದಿನ ನಿಮ್ಮೆಲ್ಲರ ಗುರುನಾಥರೇ. ನಾನು ಈ ಸಂಚಿಕೆಯಲ್ಲಿ ಗುರುನಾಥರ ಪೂರ್ವಜರು ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ದಯಮಾಡಿ ಗುರುನಾಥರೇ, ಇದರಲ್ಲಿ ನಾನು ಯಾವುದೇ ತಪ್ಪುಗಳನ್ನು ಮಾಡಿದ್ದರೂ ಕೂಡ ನನ್ನನ್ನು ಒಮ್ಮೆ ಕ್ಷಮಿಸಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಗುರುಭ್ಯೋ ನಮಃ. ಗುರುಬಂಧುಗಳೇ, ಈ ಬದಲಾವಣೆ ಚಾನಲಿನಲ್ಲಿ ಪ್ರಸಾರವಾಗುತ್ತಾ ಇರತಕ್ಕಂಥ ಗುರುನಾಥರ ಪೂರ್ವಜರು ವಿಶೇಷ ಸಂಚಿಕೆಯನ್ನು ದಯಮಾಡಿ ಎಲ್ಲರೂ ಕೇಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು